Toon Bells. ಹಾ ನಾನ್ ಅನ್ಕೊಂಡೆ ಒಂದೇ ಅಂಶ ಮಿಕ್ಕಿದೆ ಅಂತ. ನೋಡ್ತಿದ್ರೆ ಒಂದ್ ಅಂಶ ತಗೊಂಡ್ರೆ ಇನ್ನೊಂದ್ ಅಂಶ ಫ್ರೀ ಅನ್ಸುತ್ತೆ. ತುಂಬಾ ದಿನದ ಮುಂದೆ ನಡೆದ ಕತೆ. ಒಂದು ದಟ್ಟವಾದ ಕಾಡಲ್ಲಿ ಒಂದು ಮರದ ಕೊಂಬಿನ ಮೇಲೆ ಒಂದು ಗೂಡಿತ್ತು. ಅದ್ರಲ್ಲಿ ಹಂಸದ ಕುಟುಂಬ ಜೀವಿಸ್ತಿತ್ತು. ಅವ್ರಿಗೆ ಒಂದ್ ಮಗು ಕೂಡ ಇತ್ತು. ಅದು ಹುಟ್ಟಿದ್ದಂಗ್ಲೆ ಕಪ್ಪಗುಟ್ಟಿರುತ್ತೆ. ಅದು ಬೆಳೆತಿದ್ದಂಗ್ಲೆ ಅವ್ರ ಅಪ್ಪ ಅಮ್ಮ ಇಬ್ರು ಅದನ್ನ ಸುಮ್ನೆ ಬೈಯೋದು ಶುರು ಮಾಡ್ಬಿಡ್ತಾರೆ. ಇಲ್ಲಿ ನೋಡು, ಎಷ್ಟು ಕಪ್ಪು ಇವನು. ನಮ್ಮ ಪ್ರಜಾತಿಲಂತೂ ಯಾರು ಕಪ್ಪಿಲ್ಲ. ಮತ್ತೆ ಇವನ್ ಹೇಗಾದ? ಹೌದು ರೀ, ಸರಿಯಾಗಿ ಹೇಳಿದ್ರಿ. ನೋಡ್ರಿ, ಈ ತರ ಕಪ್ಪಗ್ ಬಂದು ಹುಟ್ಟಿದೆ ಈ ಮಗು. ಇದ್ರಿಂದ ನಾನು ಮುಖ ತೋರ್ಸಕ್ ಆಗ್ತಿಲ್ಲ ಆಚೆಯಲ್ಲಿ. ಒಂದ್ ವೇಳೆ ನಮಗೂ ಸುಂದರವಾದ ಮಗು ಹುಟ್ಟಿದ್ರೆ ನಮಗೂ ಮಾನ ಮರ್ಯಾದೆ ಉಳಿತಿತ್ತು. ಇದೇ ತರ ದಿನ ಕಳೀತಾ ಹೋಗ್ತು. ಮತ್ತೆ ಆ ದಿನಾನೇ ಬಂದ್ಬಿಡ್ತು ಈ ಅಂಶಗಳು ಒಂದು ಸುಂದರವಾದ ಮಗುನ ನೋಡೋ ದಿನ. ಅವರಿಬ್ಬರಿಗೆ ತುಂಬಾ ಸುಂದರವಾದ ಒಂದು ಮಗು ಹುಟ್ಟತ್ತೆ. ಆ ಮಗು ಅವರ ಅಪ್ಪ ಅಮ್ಮ ತರನೇ ತುಂಬಾ ಸುಂದರವಾಗಿರುತ್ತೆ. ಇದು ನೋಡು, ಇದನ್ನು ಹೇಳ್ತಾರೆ ಹಂಸ ಅಂತ. ಮತ್ತ ಕಪ್ಪನ್ ನೋಡು, ನೋಡಿ ಯಾರಿಗಾದ್ರೂ ಡೌಟ್ ಆಗುತ್ತೆ ಹಂಸನ ಅಂತ. ಹಾ ರೀ, ನೀವ್ಯಾಕ್ ಚಿಂತೆ ಮಾಡ್ತೀರಾ? ಇವಾಗ ಈ ಮಗು ನೋಡಿ ಎಷ್ಟ್ ಚೆನ್ನಾಗಿದೆ ಅಂತ. ನಮ್ ಪ್ರೀತಿ ವಿಶ್ವಾಸ ಎಲ್ಲ ನಾವ್ ಈ ಮಗುಗೆ ತೋರ್ಸೋಣ. ಅಮ್ಮ ಅಪ್ಪ, ನೀವು ಯಾಕೆ ನಂಗೆ ಟಾಂಟ್ ಕೊಡ್ತಾ ಇರ್ತೀರಾ? ನಾನು ಕಪ್ಪಾದ್ರೆ ಅದು ನನ್ನ ತಪ್ಪ? ಬಾಯ್ ಮುಚ್ಚು. ನಿನ್ನಿಂದಾನೇ ನಮ್ ಮಾನ ಮರ್ಯಾದೆ ಹೋಗಿದೆ. ನಿನ್ನ ಮಗು ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ. ಕಪ್ಪ ಅಂಶ ಪಾಪ ಬೇಜಾರಾಗಿ ಅಲ್ಲಿಂದ ಎಗರ್ಕೊಂಡ್ ಹೋಗ್ಬಿಡುತ್ತೆ. ಒಂದಿನ ಆ ಕಾಡಿನ ರಾಜ ಆದ ಗಿಳಿ ಎಲ್ಲಾ ಪಕ್ಷಿಗಳಿಗೆ ಟ್ರೀಟ್ ಇಡುತ್ತೆ. ಅಲ್ಲಿಗೆ ಎಲ್ಲಾ ಪಕ್ಷಿಗಳು ಅವರ ಮಕ್ಕಳ ಜೊತೆ ಬರ್ತವೆ. ಅರೆ, ಈ ಕಪ್ಪು ಹಂಸದ ಅಪ್ಪ ಅಮ್ಮನ ಮೇಲೆ ನೋಡಿ, ಒಂದು ಬೆಳ್ಳಗಿದೆ ಮತ್ತೆ ಇನ್ನೊಂದು ಎಷ್ಟು ಕಪ್ಪಾಗಿದೆ, ನೋಡೋಕೆ ಆಗಲ್ಲ. ಆಗ ಆ ಗಿಣಿ ರಾಜ ಅಲ್ಲಿಗೆ ಬಂದು ಕಪ್ಪು ಹಂಸವನ್ನ ನೋಡಿ, ಇದು ಎಷ್ಟು ಕಪ್ಪಾಗಿದೆ. ಇದಂತೂ ನಿಮ್ಮ ಹಂಸ ಜಾತಿಗೆ ಕಳಂಕ ಆಗಿರ್ಬೇಕು. ಇಷ್ಟರ ತನಕ ನಾನು ಕಪ್ಪು ಹಂಸನ ನೋಡಿದ್ದೇ ಇಲ್ಲ. ಹಾ ರಾಜು, ನಮ್ಮ ಪ್ರಜಾತಿ ಎಲ್ರು ಸುಂದರವಾಗಿದ್ದಾರೆ, ಎಲ್ರಿಗೂ ಇಷ್ಟ ಆಗುತ್ತೆ. ಪಾಪ ಅದು ಎಲ್ಲರ ಮಾತು ಕೇಳಿ ತುಂಬಾನೇ ಬೇಜಾರಾಗುತ್ತೆ. ನಾನು ಕಪ್ಪು ಹಂಸ ಆದ್ರೆ ಏನಾಯ್ತು? ಅದು ಏನು, ಎಲ್ಲ ಪಕ್ಷಿನೂ ಒಂದೇ ರೀತಿ ಇರ್ಬೇಕಾ? ನನ್ನ ದೃಷ್ಟಿಲಿ ನಾನು ತುಂಬಾ ಚೆನ್ನಾಗಿದ್ದೀನಿ. ಏ ಹುಡುಗ, ಜಾಸ್ತಿ ಮಾತಾಡಬೇಡ. ಒಂದಂತೂ ನೀನ್ ಕಪ್ಪು, ಅದ್ರ ಮೇಲೆ ಮಾತಾಡಕ್ ಮರ್ಯಾದೆನೂ ಇಲ್ಲ. ನಿಂಗಿಲ್ ಮಾತಾಡಕ್ ಹಕ್ಕೂ ಇಲ್ಲ, ಗೊತ್ತಾಯ್ತಾ? ಕ್ಷಮಿಸ್ಬಿಡಿ ಮಹಾರಾಜ, ಈ ಹಂಸ ಅಂತೂ ನಮ್ಮ ಮರ್ಯಾದೆನ ತೆಗ್ದಾಕಾಗಿದೆ. ನಾ ಬರ್ತೀನಿ. ಮತ್ತೆ ಅವ್ರ ಕುಟುಂಬ ಎಲ್ಲರೂ ಸೇರಿ ಅವ್ರ ಮನೆಗೆ ಹೋಗ್ಬಿಡ್ತಾರೆ. ನಿನ್ನನ್ ಮಾನ ಮರ್ಯಾದೆ ತೆಗೆದಿಯಲ್ವೇ ದುಷ್ಟಿ. ನಿನ್ನಿಂದ ಎಲ್ಲಾ ಜಾಗದಲ್ಲೂ ಮಾನ ಮರ್ಯಾದೆ ಹೋಗ್ತಿದೆ. ಹಾ, ನನ್ ಮರ್ಯಾದೆ ತೆಗ್ದಾಕಿದ್ಯಾ ನೀನು? ಮತ್ತೆ ಚಿಕ್ಕ ಮಗನಿಗೆ ಹೀಗಂತಾರೆ. ಅರೆ, ನಿನ್ ತಮ್ಮನ್ ನೋಡು, ಎಷ್ಟ್ ಚೆನ್ನಾಗಿದ್ದಾನೆ. ಇವನ ಸುಂದರತೆಯಿಂದ ನಮಗೆ ಮರ್ಯಾದೆ ಜಾಸ್ತಿ ಆಗುತ್ತೆ. ನಿನ್ನ ನೋಡಿದ್ರೆ 4 ಜಾಸ್ತಿ ಹೇಳ್ತಾರೆ. ಇದ್ರಲ್ಲಿ ನಂದೇನ್ ತಪ್ಪು? ನಾನ್ ಕಪ್ಪಿದ್ದೀನಂತ? ಇದಂತೂ ದೇವ್ರು ಕೊಟ್ಟಿದ್ದು. ನಾನು ನಿಮ್ ಮಗ ಅಲ್ವಾ? ಚಿಕ್ಕವ ನನ್ನಕ್ಕಿಂತ ಚಂದ ಇದ್ರೆ ಅದ್ರಲ್ಲಿ ಏನ್ ವ್ಯತ್ಯಾಸ ಇದೆ? ರಕ್ತ ಅಂತೂ ಒಂದೇ ಅಲ್ವಾ? ನೋಡು ನೋಡು ಹೆಂಗ್ ಮಾತಾಡ್ತೆ ಅಂತ. ಹಿಂಗೆ ಕಪ್ಪಗೆ ನೀಚವಾಗಿದ್ರೂನು ಮಾತು ಕಮ್ಮಿ ಇಲ್ಲ. ಹಾ, ನೀವನ್ನ ಮನೆಯಿಂದ ತೆಗಿಯೋಣ. ಅದ್ರಿಂದ ನಮ್ ಮರ್ಯಾದೆ ಆದ್ರೂ ಹೋಗಲ್ಲ. ಆ ಮರ್ಯಾದೆ ಹೋಗೋದು ಇದರಿಂದ ಆಗೋದು ಇಲ್ಲ. ನೀನ್ ಇಲ್ಲಿಂದ ಹೋದ್ರೆ ನಮ್ಗೇನು ನಷ್ಟ ಇಲ್ಲ, ಇನ್ನೂ ಒಳ್ಳೇದೇ ಆಗತ್ತೆ. ಹೋಗು, ಫಸ್ಟ್ ಇಲ್ಲಿಂದ ಹೋಗ್ಬಿಡು. ನಮ್ಗೆ ಒಳ್ಳೇದೇ ಆಗುತ್ತೆ. ಜನರು ನಮ್ಮನ್ನ ನೋಡಿ ಚುಡಾಯಿಸೋದು ನಿಲ್ಲಿಸ್ತಾರೆ. ಕಪ್ಪ ಹಂಸದ ಅಪ್ಪ ಅಮ್ಮ ಅಂತ. ನನ್ನನ್ನು ತೆಗಿಯೋದು ಏನು ಅಗತ್ಯ ಇಲ್ಲ. ನೀವು, ನಾನೇ ಮನೆ ಬಿಟ್ಟು ಹೋಗ್ತೀನಿ. ಇಂಥ ಪರಿವಾರದ ಜೊತೆ ನಂಗೂ ಇರಕ್ಕೆ ಇಷ್ಟ ಇಲ್ಲ. ಹಾಗಾಗಿ ನಾನೇ ಹೊರಟೋಗ್ತೀನಿ ಈಗ. ಮತ್ತೆ ಆ ಕಪ್ಪು ಹಂಸ ಅಲ್ಲಿಂದ ಹೋಗ್ಬಿಡುತ್ತೆ. ಮತ್ತೆ ಬೇರೆ ಕಾಡಿಗೋಗಿ ಅಲ್ಲಿ ಅದು ಜೀವಿಸ್ತಿರುತ್ತೆ. ಅವರ ಅಪ್ಪ ಅಮ್ಮ ಇರುವ ಒಂದು ಕಾಡಲ್ಲಿ ಒಂದು ಬೆಕ್ಕು ಬರುತ್ತೆ. ಅದು ಆ ಕಾಡಲ್ಲಿರುವ ಒಂದೊಂದು ಪಕ್ಷಿಗಳನ್ನ ತಿಂದ್ಬಿಡ್ತಾ ಇತ್ತು. ಕಪ್ಪು ಹಂಸದ ಅಮ್ಮ ಮಾತ್ರ ಮಿಕ್ಕಿತ್ತು. ಮತ್ತೆ ಆ ಕಾಡಲ್ಲಿರುವ ಬೇರೆ ಪಕ್ಷಿಗಳಿಗೆ ಈ ಮಾತು ತಿಳಿತು. ಏ ಕಪ್ಪು ಹಂಸ,
ನಿಮ್ ಕಾಡಲ್ಲಿ ಒಂದ್ ಬೆಕ್ ಬಂದಿದ್ಯಂತೆ, ನಿಂಗ್ ಗೊತ್ತಾಯ್ತಾ? ಎಲ್ಲಾ ಪಕ್ಷಿಗಳನ್ನ ಕೊಂದು ತಿಂದ್ಬಿಟ್ಟಿದ್ಯಂತೆ. ಸ್ವಲ್ಪ ಪಕ್ಷಿಗಳು ಮಾತ್ರ ಮಿಕ್ಕಿದೆ. ನಿಜ ಹೇಳ್ತಾ ಇದ್ದೀಯಾ? ಇಂತಹ ಕಷ್ಟದ ಸಮಯದಲ್ಲಿ ನಾನು ನನ್ನ ಪರಿವಾರ ಜೊತೆ ಇರಬೇಕು. ಕಪ್ಪು ಹಂಸ ಎಗರ್ಕೊಂಡು ಅವ್ರ ಅಮ್ಮ ಹತ್ರ ಹೋಗಿ ಸೇರುತ್ತೆ. ಅಮ್ಮ, ಟೆನ್ಷನ್ ಮಾಡಬೇಡಿ, ನಾನು ಇನ್ನೂ ಇದ್ದೀನಿ. ನಾನು ನಿಮಗೆ ಏನಾಗಕ್ ಬಿಡಲ್ಲ, ನಾನು ನೋಡ್ಕೊಳ್ತೀನಿ. ಮಗು, ನಿಮ್ಮಪ್ಪ ಮತ್ತೆ ತಮ್ಮನ್ನ ಆ ಬೆಕ್ಕು ಸಾಯಿಸ್ಬಿಡ್ತು ಹಂಗಂತೇಳಿ ಅದು ಹಳಕ್ ಶುರು ಮಾಡುತ್ತೆ. ಅದನ್ ಕೇಳಿ ಕಪ್ಪು ಹಂಸ ಅಮ್ಮನ್ನ ಹೋಗಿ ಹಪ್ಕೊಳ್ಳುತ್ತೆ. ಚಿಂತೆ ಮಾಡಬೇಡಿ ಅಮ್ಮ, ನಿಮ್ಮ ಮತ್ತೊಬ್ಬ ಮಗ ಇದಾನಲ್ವಾ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆ. ನಾವೀ ಕಾಡನ್ನು ಬಿಟ್ಟು ಮತ್ತೊಂದು ಕಾಡಿಗೆ ಹೋಗೋಣ. ನಾನಲ್ಲಿ ನನ್ನ ಚಿಕ್ಕ ಮನೆ ಮಾಡಿದ್ದೀನಿ. ಕಪ್ಪು ಹಂಸ ಅವ್ರ ಅಮ್ಮನ ಅಲ್ಲಿಂದ ಕರ್ಕೊಂಡು ಹೋಗ್ತಿರುತ್ತೆ. ಅದೇ ಸಮಯದಲ್ಲಿ ಆ ಬೆಕ್ಕು ಅಲ್ಲಿಗೆ ಬರುತ್ತೆ. ಹಾ ಹಾ, ನಾನ್ ಅನ್ಕೊಂಡೆ ಒಂದೇ ಹಂಸ ಮಿಕ್ಕಿದೆ ಅಂತ. ನೋಡ್ತಿದ್ರೆ ಒಂದ್ ಹಂಸ ತಗೊಂಡ್ರೆ ಇನ್ನೊಂದ್ ಹಂಸ ಫ್ರೀ ಅನ್ಸುತ್ತೆ. ಏಯ್ ಬೆಕ್ಕೆ, ನನ್ನ ಅಮ್ಮನಿಗೇನಾದ್ರೂ ಮಾಡಿದ್ರೆ ನೋಡು ಮತ್ತೆ. ಹೌದಾ? ಹಾಗಾದ್ರೆ ಮೊದಲು ನಾನು ನಿನ್ನನ್ನೇ ತಿಂತೀನಿ. ಮತ್ತೆ ಆ ಬೆಕ್ಕು ಅವ್ರ ಹತ್ರ ಹೋಗಕ್ ಶುರು ಮಾಡುತ್ತೆ. ಅದೇ ಸಮಯದಲ್ಲಿ ಕಪ್ಪು ಹಂಸದ ಸ್ನೇಹಿತರು ಅಲ್ಲಿಗೆ ಬರ್ತಾರೆ. ಹದ್ದು, ಚಿಂಕಿ ಪಕ್ಷಿ ಅವರೆಲ್ಲರೂ ಸೇರಿ ಆ ಬೆಕ್ಕನ ಬಾಯಲ್ಲೇ ಒಡೆಯಕ್ ಶುರು ಮಾಡ್ಬಿಡ್ತಾರೆ. ಏ ಬೆಕ್ಕೆ, ಇವತ್ತು ನಿಂಗೆ ಕೆಟ್ಟ ಕೆಲಸಗಳಿಗೆ ತಿನ್ನಕ್ ಸಿಗ್ತಿದೆ. ನನ್ನನ್ನು ಬಿಟ್ಬಿಡಿ, ನನ್ನನ್ನು ದಯವಿಟ್ಟು ಬಿಟ್ಬಿಡಿ. ಇನ್ಮೇಲೆ ನಾನು ಯಾರನ್ನೂ ಸಾಯಿಸಲ್ಲ. ಯಾರೋ ಆ ಬೆಕ್ಕನ ಕ್ಷಮಿಸಕ್ ರೆಡಿ ಇಲ್ಲ. ಸ್ವಲ್ಪ ತಾದ್ಮೇಲೆ ಆ ಬೆಕ್ಕು ಸತ್ತೋಗ್ಬಿಡುತ್ತೆ. ಕಪ್ಪು ಹಂಸ ಅವನ್ ಜೊತೆನೆ ಅಮ್ಮನ್ನ ಬೇರೆ ಕಾಡಿಗೆ ಕರ್ಕೊಂಡು ಹೋಗುತ್ತೆ. ಮತ್ತೆ ಅವನ್ ಜೊತೆನೆ ಇಟ್ಕೋತಾನೆ. ಅಮ್ಮನ್ಗೆ ಏನು ಕಡಿಮೆ ಇಲ್ದೆ ನೋಡ್ಕೋತಾನೆ. ಅವ್ರ ಅಮ್ಮನ್ಗೆ ಅವಳು ಮಾಡಿರೋ ತಪ್ಪು ತಿಳಿದ್ ಬರುತ್ತೆ. ಮಗು, ನನ್ನ ಕ್ಷಮಿಸು. ನಾನು ನಿನ್ನನ್ನ ಯಾವಾಗ್ಲೂ ಬೈತಿದ್ದೆ, ಭೇದ ಭಾವನ ನೋಡ್ತಿದ್ದೆ, ಪ್ರೀತಿನೇ ತೋರಿಸಿಲ್ಲ. ನಿನ್ನ ಕಪ್ಪು ಬಣ್ಣ ಮಾತ್ರ ನೋಡ್ದೆ, ನಿನ್ನ ಒಳ್ಳೆ ಮನಸ್ಸು ನೋಡಿಲ್ಲ. ಒಂದ್ ವೇಳೆ ಇವತ್ ನೀನಿಲ್ಲ ಅಂದ್ರೆ ನಾನು ಸತ್ತೋಗ್ತಿದ್ದೆ. ನನ್ನನ್ನು ಯಾರು ಕಾಪಾಡೋರೇ ಇರ್ತಿರ್ಲಿಲ್ಲ. ಏನಿಲ್ಲ ಅಮ್ಮ, ಎಲ್ಲರೂ ತಪ್ಪು ಮಾಡ್ತಾರೆ. ನಿಮಗೀಗ ಅದರ ಅರಿವಾಯ್ತಲ್ಲ, ಅಷ್ಟು ಸಾಕಮ್ಮ. ನೀವು ಬದಲಾದ್ರಲ್ವಾ, ಬಣ್ಣಗಳನ್ನ ಯಾರು ನೋಡಬಾರ್ದು ಅಂತ. ಎಲ್ಲರೂ ಒಂದೇ ಲೆಕ್ಕ. ಕಪ್ಪು ಹಂಸ ಮತ್ತೆ ಅವನ ಅಮ್ಮ ಇಬ್ರು ಸೇರಿ ತುಂಬಾ ಸಂತೋಷವಾಗಿ ಜೀವಿಸ್ತಾರೆ. ಅರೆ ವಾ, ಎಷ್ಟು ಚೆನ್ನಾಗಿದೆ ಈ ಮೊಟ್ಟೆಗಳು. ಈ ತರ ಹೇಳಿ ಅದು ಅಲ್ಲಿರೋ ಒಂದು ಮೊಟ್ಟೆನ ತಗೊಳುತ್ತೆ. ಆಹಾಹಾಹಾ, ಇವತ್ತಂತೂ ಲಾಟ್ರಿ ಸಿಕ್ತು. ಈ ತರ ಹೇಳಿ ಅದು ಆ ಗೂಡಲ್ಲಿರೋ ಇನ್ನೊಂದು ಮೊಟ್ಟೆನೂ ತಗೊಂಡ್ಬಿಡುತ್ತೆ. ಇವತ್ತಂತೂ ಮಜಾ ಬಂತು. ನಾನಿನ್ನು ನನ್ನ ಬಿಲಕ್ಕೆ ಹೋಗಿ ಆರಾಮಲ್ಲಿ ಮಲಗ್ತೀನಿ. ಸಂಜೀವನ್ ಒಂದು ಸುಂದರವಾದ ಕಾಡು. ಇಲ್ಲಿ ಹಚ್ಚ ಹಸಿರಿನ ಮರಗಳು, ಬೆಟ್ಟ ಹಾಗೂ ಒಂದು ದೊಡ್ಡ ನದಿ ಇತ್ತು. ಆ ನದಿಯಲ್ಲಿ ಸ್ವಲ್ಪ ಬಾತುಕೋಳಿಗಳು ವಾಸ ಮಾಡ್ತಿತ್ತು. ಆಮೇಲೆ ಎಲ್ಲ ಪ್ರಾಣಿಗಳು ಅಲ್ಲಿ ನೀರು ಕುಡಿಯಕ್ಕೆ ಅಂತ ಬರ್ತಿತ್ತು. ಆ ಗ್ರೂಪ್ ಅಲ್ಲಿ ಡಕ್ ಮತ್ತೆ ಡ್ರೇಕ್ ಅಂತ ಇಬ್ರು ಇದ್ರು. ಒಂದಿವಸ ಡ್ರೇಕ್ ನದಿ ಆಚೆ ಇರೋ ಅವರ ಗೂಡಲ್ಲಿ 2 ಮೊಟ್ಟೆಗಳನ್ನ ಇತ್ತು. ಡಕ್ ಮತ್ತೆ ಡ್ರೇಕ್ ಅವರ 2 ಮೊಟ್ಟೆಗಳನ್ನ ನೋಡಿ ತುಂಬಾ ಖುಷಿ ಪಡುತ್ತೆ. ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಆ ನದಿಯಿಂದ ಸ್ವಲ್ಪ ದೂರದಲ್ಲಿ ಒಂದು ಹಾವು ವಾಸ ಮಾಡ್ತಿತ್ತು. ಆಮೇಲೆ ಅಲ್ಲಿಂದಾನೆ ಪ್ರಾಣಿಗಳನ್ನ ನೋಡ್ತಾ ಇತ್ತು. ಹಾವು ಅವರ ಗೂಡಲ್ಲಿದ್ದ ಆ 2 ಮೊಟ್ಟೆಗಳನ್ನ ನೋಡಿದಾಗ ಅದು ತುಂಬಾ ಖುಷಿ ಪಡುತ್ತೆ. ಅರೆ ವಾ, ಎಷ್ಟು ಒಳ್ಳೆದಾದ ಮೊಟ್ಟೆಗಳಿವೆ. ಅದು ಅದನ್ನ ತಿನ್ನಕ್ಕೆ ಸಿಕ್ಕಿದ್ರೆ ಮಜಾ ಆಗೋಗುತ್ತೆ. ಈ ಇಬ್ರು ಹೇಗಾದ್ರೂ ಇಲ್ಲಿಂದ ಹೋಗ್ಬೇಕಲ್ಲ. ಸಾಯಂಕಾಲ ಆಗಿದ ತಕ್ಷಣ ಒಂದು ಹದ್ದು ಬಂದು ಆ ನದಿಯಲ್ಲಿ ನೀರು ಕುಡಿತಿತ್ತು. ಆಮೇಲೆ ಆ ಬಾತುಕೋಳಿಗಳ ಗ್ರೂಪ್ ಅಲ್ಲಿ ಬರುತ್ತೆ. ಡಕ್ ಮತ್ತೆ ಡ್ರೇಕ್, ಇದು ನಿಮ್ಮ ಮೊಟ್ಟೆಗಳ? ನಾನು ಈ ಮೊಟ್ಟೆನ ಬೆಳಗ್ಗೆನೆ ಇಟ್ಟೆ. ಹಾ, ಹಾಗಾಗಿ ಬೆಳಿಗ್ಗೆಯಿಂದ ನೀವು ಕೆರೆಯಲ್ಲಿ ಕಾಣಿಸ್ತಾನೇ ಇಲ್ಲ. ಹೌದು, ಇವತ್ ಪೂರ್ತಿ ನಾನು ಇದನ್ನ ನೋಡ್ಕೋತಾ ಇದ್ದೆ. ಅಂದ್ರೆ ಮಧ್ಯಾಹ್ನನೂ ಏನೂ ತಿಂದಿಲ್ವಾ? ಈಗ್ಲೂ ಏನೂ ತಿನ್ನಲ್ವಾ? ಇಲ್ಲ, ಈಗ ತುಂಬಾ ಹೊಟ್ಟೆ ಹಸಿತಿದೆ. ಆದ್ರೆ ಈ ಮೊಟ್ಟೆಗಳನ್ನ ಬಿಟ್ಟು ಎಲ್ಲಿ ಹೋಗ್ಲಿ? ಅರೆ ಟೆನ್ಷನ್ ಮಾಡಬೇಡ,
ಇಲ್ಲಿ ಇವಕ್ಕೆ ಏನೂ ಆಗಲ್ಲ. ನಾವು ತಿಂಡಿ ಸಿಕ್ತಾಗೇನೆ ತಿಂಡಿ ತಿಂದು ರಾತ್ರಿ ಒಳಗೆ ಬರೋಣ ಹಿಂದೆ. ಈ ತರ ಹೇಳಿ ಅವರಿಬ್ರು ಮೊಟ್ಟೆನ ಅಲ್ಲೇ ಬಿಟ್ಟು ಆ ಗ್ರೂಪ್ ಜೊತೆ ಹೋಗ್ತಾರೆ. ಹಾವು ಒಂದ್ ಕಡೆ ಬಚ್ಚಿಟ್ಕೊಂಡು ಅವ್ರು ಹೇಳೋದನ್ನ ಕೇಳಿಸ್ಕೊತಿತ್ತು. ಅವರು ಯಾವಾಗ ಮೊಟ್ಟೆನ ಬಿಟ್ಬಿಟ್ಟು ಹೋಗ್ತಾರೆ ಅಂತ ಅದು ಕಾಯ್ತಿತ್ತು. ಅವರು ದೂರ ಹೋಗಿದ ತಕ್ಷಣ ಹಾವು ಖುಷಿ ಪಡುತ್ತೆ. ಮುಖದಲ್ಲಿ ಒಂದು ಪುಟ್ಟ ನಗು ಮತ್ತು ದುರಾಸೆಯಿಂದ ಆ ಮೊಟ್ಟೆ ಹತ್ರ ಹೋಗುತ್ತೆ. ಅರೆ ವಾ, ಎಷ್ಟು ಚೆನ್ನಾಗಿದೆ ಈ ಮೊಟ್ಟೆಗಳು. ಈ ತರ ಹೇಳಿ ಅದು ಅಲ್ಲಿರೋ ಒಂದು ಮೊಟ್ಟೆನ ತಗೊಳುತ್ತೆ. ಆಹಾಹಾಹಾ, ಇವತ್ತಂತೂ ಲಾಟ್ರಿ ಸಿಕ್ತು. ಈ ತರ ಹೇಳಿ ಅದು ಆ ಗೂಡಲ್ಲಿರೋ ಇನ್ನೊಂದು ಮೊಟ್ಟೆನೂ ತಗೊಂಡ್ಬಿಡುತ್ತೆ. ಆಹ್, ಇವತ್ತಂತೂ ಮಜಾ ಬಂತು. ನಾನಿನ್ನು ನನ್ನ ಬಿಲಕ್ಕೆ ಹೋಗಿ ಆರಾಮಲ್ಲಿ ಮಲಗ್ತೀನಿ. ಯಾರಾದ್ರೂ ನೋಡಿದ್ರೆ ನಾಳೆಗೆ ಮತ್ತೆ ತೊಂದರೆ ಆಗುತ್ತೆ. ಈ ತರ ಹೇಳಿ ಅದು ಹುತ್ತತ್ರ ಹೋಗ್ತಿತ್ತು. ಹೋಗಿ ಮಲ್ಕೊಂಡ್ಬಿಡತ್ತೆ. ಡಕ್ ಮತ್ತೆ ಡ್ರೇಕ್ ಆ ಗ್ರೂಪ್ ಹತ್ರ ಬಾಯ್ ಹೇಳಿ ಅವರ ಜಾಗಕ್ಕೆ ತಿರುಗ ಬಂದಾಗ ಅವರ ಗೂಡು ಖಾಲಿಯಾಗಿದ್ದು ನೋಡಿ ಶಾಕ್ ಆಗ್ತಾರೆ. ಅರೆ, ನಮ್ಮ ಮೊಟ್ಟೆ ಎಲ್ಲ ಹೋಯ್ತು. ನಮ್ ಗ್ರೂಪ್ ಅಲ್ಲಿ ಇದ್ದವ್ರು ಬಿಟ್ಟು ಬೇರೆ ಯಾರು ಅದನ್ನ ನೋಡೂ ಇಲ್ವಲ್ಲ. ಯಾರು ಅದನ್ನ ತಗೊಂಡು ಹೋಗಿರ್ತಾರೆ? ಇದನ್ ಕೇಳಿ ಡಕ್ ಯೋಚನೆ ಮಾಡಿ ಹೇಳುತ್ತೆ. ಇದನ್ನ ತಿಳ್ಕೊಳ್ಳೋದಕ್ಕೆ ನಾವೊಂದು ಪ್ಲಾನ್ ಮಾಡ್ಬೇಕೀಗ, ಕೇಳು. ಹೇಳಿ ಡಕ್ ಡ್ರೇಕ್ಗೆ ಒಂದ್ ಪ್ಲಾನ್ ನ ಹೇಳುತ್ತೆ. ಮಾರನೇ ದಿವಸ ಡ್ರೇಕ್ ತಿರ್ಗಾ 2 ಮೊಟ್ಟೆಗಳನ್ನ ಇಟ್ಟು ಆಮೇಲೆ ಅವರಿಬ್ರು ಅದ್ರ ಮುಂದೆನೆ ಕೂತಿದ್ರು. ಸಾಯಂಕಾಲ ಆಗಕ್ಕಿನ ಮುಂಚೆ ಡಕ್ ಹೇಳ್ತು, ಡ್ರೇಕ್, ನಂಗೆ ತುಂಬಾ ಹೊಟ್ಟೆ ಹಸಿತಿದೆ, ನಡಿ ತಿನ್ನ ಕೊಡ್ಕಕ್ ಹೋಗೋಣ ಈಗ. ಆದ್ರೆ ಮೊಟ್ಟೆಗಳನ್ನ ನಾವು ಹೇಗ್ ಬಿಟ್ಬಿಟ್ಟು ಹೋಗಕ್ಕಾಗುತ್ತೆ? ನಿನ್ನೆ ತರ ಯಾರಾದ್ರೂ ತಗೊಂಡು ಹೋಗ್ಬಿಟ್ರೆ? ನನ್ನ ಹತ್ರ ಒಂದು ಪ್ಲಾನ್ ಇದೆ. ಈ ತರ ಹೇಳಿ ಡಕ್ ಸ್ವಲ್ಪ ಹುಲ್ಲುಗಳನ್ನ ತಗೊಂಬರುತ್ತೆ. ಆಮೇಲೆ ಅದ್ರಿಂದ ಮೊಟ್ಟೆಗಳನ್ನ ಮುಚ್ಚಿಡತ್ತೆ. ಇನ್ನಿ ಎಗ್ನ ಯಾರು ನೋಡಲ್ಲ. ಇದನ್ನಿಲ್ಲಿ ಬಿಟ್ಟು ನಾವು ಆರಾಮಾಗಿ ಹೋಗ್ಬೋದು. ಇದನ್ ನೋಡಿ ಡ್ರೇಕ್ಗೂ ಖುಷಿ ಆಯ್ತು. ಆಮೇಲೆ ಅವರಿಬ್ರು ಚಿಂತೆ ಪಡದೆ ಅಲ್ಲಿಂದ ಹೋಗ್ತಾರೆ. ಮುಟ್ಟಾಳ್ರಿ ಇವರು. ಈಗ ಮಾಡಿ ನನ್ನ ಹತ್ರ ತಪ್ಪಿಸ್ಕೊಳಕ್ಕಾಗಲ್ಲ. ಇವತ್ತು ಸಂಜೆ ಆಗೋಕ್ಕೂ ಕಾಯ್ಬೇಕಂತಿಲ್ಲ. ಈ ತರ ಹೇಳಿ ಬೇಗ ಅದರ ಹುತ್ತಿಂದ ಆಚೆ ಬಂದು ಆ ಗೂಡ್ ಹತ್ರ ಹೋಗಕ್ ಶುರು ಮಾಡ್ತು. ಡಕ್ ಮತ್ತೆ ಡ್ರೇಕ್ ನದಿ ಹತ್ರನೇ ಮರದಿಂದೆ ಬಚ್ಚಿಟ್ಕೊಂಡು ಅವರ ಗೂಡನ್ನ ನೋಡ್ತಾ ಇದ್ರು. ಅಲ್ಲಿ ಹಾವು ಬಂದಿದ್ದು ನೋಡಿ ಅವರಿಬ್ರು ಭಯ ಪಟ್ಕೋತಾರೆ. ಅವರಿಬ್ರು ಏನಾದ್ರೂ ಯೋಚನೆ ಮಾಡಕ್ಕಿನ ಮುಂಚೆನೆ ಆ ಹಾವು ಅವರ 2 ಮೊಟ್ಟೆಗಳನ್ನ ತಿಂದು ತುಂಬಾ ಖುಷಿಯಾಗಿ ಅದರ ಹೊತ್ತಿಗೆ ತಿರುಗಾ ಹೋಗಿ ನೆಮ್ಮದಿಯಾಗಿ ಮಲ್ಕೋತು. ಡಕ್ ಮತ್ತೆ ಡ್ರೇಕ್ ಅವರ ಗೂಡು ಹತ್ರ ಬಂದಾಗ ಹಾವು ಅವರ ಮೊಟ್ಟೆನ ತಿಂದು ಹೋಗ್ಬಿಟ್ಟಿತ್ತು. ಈ ಹಾವು ನಮ್ಮ ಮೊಟ್ಟೆಗಳನ್ನ ದಿವಸ ಹೀಗೆ ತಿಂತಾನೆ ಇರುತ್ತೆ. ಅದಕ್ಕರ್ಥ ನಾವು ನಮ್ಮ ಮಗುನ ಯಾವತ್ತೂ ನೋಡಕ್ಕೆ ಆಗಲ್ವೇನ್ರಿ? ಇದನ್ ಕೇಳಿ ಡಕ್ ಯೋಚನೆ ಮಾಡುತ್ತೆ. ಆಮೇಲೆ ಅದು ಅಲ್ಲಿ ಹದ್ದನ್ನ ನೋಡುತ್ತೆ. ಅದು ನದಿ ಹತ್ರ ನೀರನ್ನ ಕುಡಿತಾ ಇತ್ತು. ನೀನ್ ಹೆದರ್ಕೊಳ್ಬೇಡ, ಇದಕ್ಕೆಲ್ಲ ಒಬ್ಬ ಇದಾನೆ, ಅವನ ಹತ್ರ ನಾನು ಕೇಳ್ತೀನೀಗ. ಹೇಳಿ ಡಕ್ ಹದ್ದತ್ರ ಹೇಳ್ತು. ಹದ್ದಕ್ಕ, ನಮ್ಮ ಮಾತು ನಿಂಗೆ ಕೇಳುತ್ತಾ? ಹಾ, ಯಾಕಿಲ್ಲ, ಹೇಳು ಡಕ್. ಡಕ್ ಅದರ ಹತ್ರ ಹಾವು ಮತ್ತೆ ಅದರ ಮೊಟ್ಟೆಯ ವಿಷಯನ ಹೇಳುತ್ತೆ. ಅವ್ರು ಹೇಳಿದ್ದನ್ನೆಲ್ಲ ಕೇಳಿ ಅದು ಕೋಪದಿಂದ ಹೇಳುತ್ತೆ, ಹಾವು ನನಗೆ ತುಂಬಾ ಇಷ್ಟವಾದ ಆಹಾರ. ನಾನದನ್ನ ಎಲ್ ಸೇರಿಸ್ಬೇಕು ಅಲ್ಲಿ ಖಂಡಿತ ಸೇರಿಸ್ತೀನಿ. ಈ ತರ ಹೇಳಿ ಅವರಿಬ್ರು 10 ಜೊತೆ ಸೇರ್ಕೊಂಡು ಒಂದ್ ಪ್ಲಾನ್ ಮಾಡ್ತಾರೆ. ಮಾರನೇ ದಿವಸ ಡ್ರೇಕ್ ತಿರುಗಾ 2 ಮೊಟ್ಟೆಗಳನ್ನ ಇತ್ತು. ಈ ಸತಿನೂ ಆ ಹಾವು ಅವರನ್ನ ನೋಡ್ತಾ ಇತ್ತು. ನಂಗನ್ಸುತ್ತೆ ನಾವ್ ಆ ಹುಲ್ಲಿಟ್ಟಿದ್ವಲ್ಲ, ಹಾಗಾಗಿ ಯಾವ್ದೋ ಪ್ರಾಣಿ ಬಂದು ತಿಂತಿದೆ. ಅದ್ರೊಟ್ಟಿಗೆ ಮೊಟ್ಟೆನೂ ತಿಂದಿದೆ. ಇವತ್ತು ಇದನ್ನ ಹೀಗೆ ಬಿಟ್ಟೋಗೋಣ. ಕೇಳಿ ಹಾವು ನಕ್ಬಿಟ್ಟು ಹೇಳ್ತು, ಇವರಿಗೆ ಇನ್ನೂ ಗೊತ್ತಾಗಿಲ್ಲ ಅಲ್ವಾ? ಎಲ್ಲೋದ್ರೂ ನನ್ನೊಟ್ಟೆಗೆ ಹೋಗೋದು. ಡಕ್ ಮತ್ತೆ ಡ್ರೇಕ್ ಆ ಮೊಟ್ಟೆಗಳನ್ನ ಅಲ್ಲೇ ಬಿಟ್ಟು ಹೋಗ್ತಾರೆ. ಆಮೇಲೆ ನಿನ್ನೆ ಎಲ್ಲ ಹೋಗಿ ಬಚ್ಚಿಟ್ಕೊಂಡಿದ್ರು ಅಲ್ಲೇ ಬಚ್ಚಿಟ್ಕೊಂಡಿದ್ರು. ಅವರು ಮಾಡಿರುವ ಪ್ಲಾನ್ ಪ್ರಕಾರ ಹದ್ದು ಅಲ್ಲೇ ಒಂದು ಮರದ ಮೇಲೆ ಕುತ್ಕೊಂಡಿತ್ತು. ಬರ್ತಾ ಇದ್ದೇನೆ ನಾನು, ನನ್ನ ಮೊಟ್ಟೆಗಳೇ.
ಈ ತರ ಹೇಳಿ ಹಾವು ಹುತ್ತಿಂದ ಆಚೆ ಬಂದು ಮೊಟ್ಟೆ ಹತ್ರ ಹೋಗ್ತಾ ಇತ್ತು. ಅದು ತುಂಬಾ ಹತ್ರ ಬಂದಾಗ ಅವಾಗ ಹದ್ದು ಸೀದಾ ಮರದ ಮೇಲಿಂದ ಅದ್ರ ಹತ್ರ ಬಂದ್ಬಿಡತ್ತೆ. ಆ ಮೊಟ್ಟೆಗಳನ್ನ ತಿನ್ನಕ್ಕೆ ಅದು ಬಾಯನ್ನು ತೆರೆದಾಗ ಹದ್ದು ಅದನ್ನ ಕಚ್ಬಿಡತ್ತೆ. ಹದ್ದು ಅದರ ಕೊಕ್ಕಿನಿಂದ ಅದರ ಕತ್ತನ್ನ ಹಿಡಿದು ಅದನ್ನ ಹಾಗೆ ಮೇಲೆ ಕರ್ಕೊಂಡು ಹೋಗ್ಬಿಡತ್ತೆ. ಅರೆ ಬಿಡು ನನ್ನ. ಈ ಹತ್ತೆಲ್ಲಿಂದ ಬಂತು? ಕಾಪಾಡಿ ಕಾಪಾಡಿ. ಇದನ್ ಕೇಳಿ ಹದ್ದು ಖುಷಿ ಪಟ್ಟು ಹಾರ್ತಾನೆ ಇತ್ತು. ತುಂಬಾ ಹೊತ್ತು ಹಾರಿದ ನಂತರ ಅದು ಬೆಟ್ಟದ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ. ಅಲ್ಲಿ 2 ಹದ್ದು ಅದಕ್ಕೋಸ್ಕರ ಕಾಯ್ತಾ ಇತ್ತು. ಹದ್ದು ಆ ಹಾವನ್ನ ಬಾಯಿಂದ ಕೆಳಗ್ ಬಿಟ್ಟಾಗ ಅಲ್ಲಿರೋ ಬೇರೆ 2 ಹದ್ದುಗಳು ಅದರ ಕೊಕ್ಕಿನಿಂದ ಹಾವನ್ನ ಚುಚ್ಚುತ್ತಿತ್ತು. ಹಾವು ಅಲ್ಲಿ ಸತ್ತೋಗುತ್ತೆ. ಇವಾಗ ಆ 3 ಹದ್ದುಗಳು ಅದನ್ನ ಅಲ್ಲೇ ಕೊಂದು ತಿಂದ್ಬಿಡ್ತಾರೆ. ಇನ್ನೊಂದ್ ಕಡೆ ಡಕ್ ಮತ್ತೆ ಡ್ರೇಕ್ ಅವರ ಮೊಟ್ಟೆ ಸುರಕ್ಷಿತವಾಗಿ ಇರೋದನ್ನ ನೋಡಿ ಖುಷಿ ಪಡ್ತಾರೆ. ಆಮೇಲೆ ಮನಸ್ಸಲ್ಲಿ ಹದ್ದುಗೆ ಧನ್ಯವಾದ ಹೇಳ್ತಾರೆ. ಸ್ವಲ್ಪ ದಿವಸದಲ್ಲಿ ಆ ಮೊಟ್ಟೆಯಿಂದ ಮರಿ ಬರುತ್ತೆ. ಆಮೇಲೆ ಡಕ್ ಮತ್ತೆ ಡ್ರೇಕ್ ಅವರ ಮಕ್ಕಳ ಜೊತೆ ತುಂಬಾ ಖುಷಿಯಾಗಿ ಇದ್ರು.